ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹಾಗೆ ನಾನು ಮುಂಚಿನ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಇವತ್ತು ನಾನು ಮದುವೆ ದಿವಸದ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮದುವೆ ಯಾವ ರೀತಿ ನಡೆಯಿತು, ಹಾಗೆ ನಾವು ಯಾವ ರೀತಿ ಡ್ರೆಸ್ಸಿಂಗ್ ಮಾಡಿದ್ವಿ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ವ್ಲಾಗನ್ನು ಎಂಡ್ವರೆಗೆ ಸ್ಕಿಪ್ ಮಾಡದೆ ನೋಡಿ. ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಚೆನ್ನಾಗಿ ಮೇಕಪ್ ಮಾಡಿ ಡ್ರೆಸ್ ಎಲ್ಲ ಮಾಡಿ ನಾವಿವಾಗ ಮದುವೆ ಮನೆಗೆ ಬಂದಿದ್ದೇವೆ. ಹಾಗೆ ನಾನು ನನ್ನ ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಇದೆಲ್ಲ ನನ್ನ ಅತ್ತೆ ಮಗಳು ನನಗೆ ಮಾಡಿರುವಂಥದ್ದು. ಯಾವುದೇ ರೀತಿ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಡಿರುವಂಥದ್ದಲ್ಲ. ನನ್ನ ಅತ್ತೆ ಮಗಳು ನಿಮ್ಗೆ ಗೊತ್ತೇ ಇರ್ಬೋದು, ನೀಶು ಅಂತೇಳಿ. ಅವಳೇ ಮುಂಚಿನ ದಿವಸ ಬಂದಿದ್ಲು. ಹಾಗೆ ಬೆಳಿಗ್ಗೆ ನನ್ನನ್ನು ಹಾಗೆ ನನ್ನ ಮಗಳನ್ನು ಚೆನ್ನಾಗಿ ರೆಡಿ ಮಾಡಿದ್ದಾಳೆ. ಅಂದರೆ ಯಾವುದೇ ಪಾರ್ಲರಿಗೂ ಕಮ್ಮಿ ಇರಲಿಲ್ಲ, ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾಳೆ. ಮೇಕಪ್ ಆಗಿರ್ಬೋದು, ಹಾಗೆ ಹೇರ್ ಸ್ಟೈಲ್ ಆಗಿರ್ಬೋದು, ತುಂಬಾ ಚೆನ್ನಾಗಾಗಿತ್ತು. ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಹಾಗೆ ಇವಾಗ ನಾವು ಮದುವೆ ಮನೆಗೆ ರೀಚ್ ಆದ್ವಿ. ಬರ್ತಾನೆ ಚಹಾ ಕೊಟ್ಕೊಂಡು ಬಂದಿದ್ವಿ. ಹಾಗೆ ಮದುವೆ ಮನೆಯಲ್ಲಿ ಕೂಡ ಚಹಾ ಹಾಗೂ ತಿಂಡಿ ವ್ಯವಸ್ಥೆ ಕೂಡ ಇತ್ತು. ಹಾಗೆ ಬಂದು ಚಹಾ ಎಲ್ಲ ಕುಡಿದು ಇವಾಗ ಮದುಮಗಳು ನಾವು ಹೋಗುವಾಗ ರೆಡಿ ಆಗಿದ್ಲು. ಹಾಗೆ ಅವಳದು ಸ್ವಲ್ಪ ಫೋಟೋಶೂಟ್ ಕೂಡ ಆಗಿತ್ತು. ಇನ್ನೇನು ನಾವು ಹಾಲಿಗೆ ಹೊರಡ್ತೀವಿ. ನಮ್ಮಲ್ಲಿ ಬೆಳಗ್ಗೆ ಹೊರಡೋದಕ್ಕೆ ದಿಬ್ಬನ ಹೊರಡೋದು ಅಂತ ಹೇಳ್ತಾರೆ. ಹಾಗೆ ದಿಬ್ಬನ ಹೊರಡಬೇಕಾದ್ರೆ ಕೆಲವೊಂದು ಶಾಸ್ತ್ರಗಳು ಮಾಡಲಿಕ್ಕೆ ಉಂಟು. ಅದು ಹೆಣ್ಮಗಳಿಗೆ ಅಂದರೆ ಮದುಮಗಳಿಗೆ ಕಾಲುಂಗುರ ತೊಡಿಸೋದಾಗಿರ್ಬೋದು, ಹಾಗೆ ಮನೆ ದೇವರಿಗೆಲ್ಲ ಕೈ ಮುಗಿದು ಮನೆಯಿಂದ ಹೊರಡುವಂಥದ್ದು. ಹಾಗೆ ಇವಾಗ ಮದುಮಗಳು ಮನೆ ದೇವರಿಗೆಲ್ಲ ಕೈ ಮುಗಿದು ಇವಾಗ ಹೊರಗಡೆ ಕರ್ಕೊಂಡು ಬಂದರು ನೋಡಿ. ಇವಾಗ ತುಳಸಿ ಕಟ್ಟೆಯ ಮುಂದ್ಗಡೆ ಒಂದು ಲೋಟ ಹಾಲಲ್ಲಿ ಕಾಲುಂಗುರವನ್ನು ಹಾಕಿಟ್ಟಿರ್ತಾನೆ. ಹಾಗೆ ಅವಳನ್ನು ಕೂತ್ಕೊಳ್ಳಿಸಿ ಅಲ್ಲಿ ಅವಳಿಗೆ ಅತ್ತೆ ಮಗಳು ಅವಳಿಗೆ ಕಾಲುಂಗುರವನ್ನು ತೊಡಿಸ್ಲಿಕ್ಕುಂಟು. ಹಾಗೆ ಈ ಮದುಮಗಳಿವಾಗ ಎಲ್ಲರ ಕಾಲಿಗೆ ನಮಸ್ಕರಿಸಿ ಇವಾಗ ಮನೆಯಿಂದ ಹೊರಡ್ತೀವಿ ನಾವು. ಮದುವೆ ಅಂದರೆ ಏನೋ ಒಂಥರ ಖುಷಿ ಅಲ್ವಾ. ಮದುಮಗಳಿಗೆ ಸ್ವಲ್ಪ ಟೆನ್ಷನ್ ಅಂತ ಇರ್ಬೋದು, ಆದರೆ ನಮಗೆ ಫ್ಯಾಮಿಲಿ ಮೆಂಬರ್ಸ್ ಅವರಿಗೆ ಏನೋ ಒಂಥರ ಖುಷಿ, ಒಂದು ಚೆನ್ನಾಗಿ ರೆಡಿ ಆಗಲಿಕ್ಕೆ ಒಂದು ಚಾನ್ಸ್ ಆಗಿರ್ಬೋದು, ಹಾಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಎಂಜಾಯ್ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅಂತೇಳಿ ಏನೊಂಥರ ಖುಷಿ ಇರುತ್ತೆ. ಹಾಗೆ ನೋಡಿ ಎಲ್ಲರೂ ನಗ್ನಗ್ತಾ ಇವಾಗ ಮನೆಯಿಂದ ದಿಬ್ಬನ ಹೊರಡುತ್ತೆ. ಹಾಗೆ ದಿಬ್ಬನೆ ಹೊರಡುವಾಗ ಅವರ ಮನೆ ಹತ್ತಿರನೇ ಒಂದು ಕೊರವಿಜನ ಕಟ್ಟೆ ಇದೆ. ಹಾಗೆ ಅಲ್ಲಿಗೆಲ್ಲ ಕೈ ಮುಗಿದು ಇನ್ನೇನು ನಾವು ಹಾಲಿಗೆ ಹೊರಡ್ತೀವಿ. ಫೈನಲಿ ಇವಾಗ ನಾವು ಹಾಲಿಗೆ ರೀಚ್ ಆದ್ವಿ. ನಾವೇ ಮೊದಲು ರೀಚ್ ಆದ್ವಿ, ಅಂದರೆ ಗಂಡಿನ ಕಡೆಯವ್ರು ಬರಬೇಕಷ್ಟೇ.
ಹಾಗೆ ನಾವು ಹಾಲಿಗೆ ರೀಚ್ ಆದ ತಕ್ಷಣವೇ ಒಳಗೆ ಹೋಗ್ಲಿಕ್ಕಿಲ್ಲ. ಒಳಗೆ ಹೋಗೋದಕ್ಕಿಂತ ಮೊದಲು ಅಲ್ಲಿ ನಮಗೆ ನಮ್ಮ ತುಳುವಿನಲ್ಲಿ ಎದುಕೊನ್ನೋದು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕರೆಕ್ಟ್ ವರ್ಡ್ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ನಮಗೆ ಆ ಶಾಸ್ತ್ರಕ್ಕೆ ನಮ್ಮ ಕಡೆಯಿಂದ ಒಂದು 4-5 ಮಂದಿ ಮುತ್ತೈದೆಯರು, ಹಾಗೆ ಅವರ ಕಡೆಯಿಂದ 4-5 ಮಂದಿ ಮುತ್ತೈದೆಯರು ಹೂವು, ಹಾಗೆ ಅರಿಶಿನ ಕುಂಕುಮ, ಹಾಗೆ ಇದು ರೋಸ್ ವಾಟರ್, ಹಾಗೆ ಅಕ್ಷತೆ ಕಾಳು, ಹೀಗೆ ಒಂದು 4-5 ಬಗೆಯನ್ನು ಇಟ್ಕೊಂಡು ನಿಂತ್ಕೊಳ್ಳಿಕೊಂಡು ಆಪೋಸಿಟಾಗಿ ಹಾಗೆ ನಿಂತ್ಕೊಂಡ ನಂತರ ಹಾಗೆ ಒಬ್ಬೊಬ್ಬರಿಗೆ ಶೇರ್ ಮಾಡುವಂಥದ್ದು. ಅವರು ತೊಗೊಂಡು ಬಂದಿರುವಂಥ ಹೂವನ್ನು ನಮಗೆ ಕೊಡಲಿಕ್ಕೆ, ಹಾಗೆ ನಾವು ತೊಗೊಂಡು ಹೋಗಿರುವಂಥ ಹೂವನ್ನು ಅವರಿಗೆ ಕೊಡಲಿಕ್ಕೆ, ಹಾಗೆ ಸೇಮ್ ಅರಿಶಿನ ಕುಂಕುಮ ಕೂಡ ಹಾಗೆ ನಾವು ಶೇರ್ ಮಾಡುವಂಥದ್ದು. ಶೇರ್ ಮಾಡಿದ ನಂತರ ಕೊನೆಯದಾಗಿ ಮದುಮಗಳನ್ನು ನಡುವಲ್ಲಿ ನಿಲ್ಲಿಸಿ ಅವಳಿಗೆ ಅಕ್ಷತೆಯನ್ನು ಹಾಕಿ, ಅದಾದ ನಂತರ ಗಂಡಿನ ಕಡೆಯವರು ಮದುಮಗಳನ್ನು ಕೈ ಹಿಡಿದು ಹಾಲಿಗೆ ಕರ್ಕೊಂಡು ಹೋಗುವಂಥದ್ದು, ಅಂದರೆ ಹಾಲಿನ ಒಳಗಡೆ ಕರ್ಕೊಂಡು ಹೋಗುವಂಥದ್ದು. ಇದೊಂಥರ ಶಾಸ್ತ್ರ, ಬಟ್ ತುಂಬ ಚೆನ್ನಾಗಿರುತ್ತೆ. ಯಾರಿಗಾದರೂ ಈ ಥರ ಶಾಸ್ತ್ರ ಗೊತ್ತಿಲ್ಲ ಅಂತಂದರೆ ನಮ್ಮ ಮಂಗಳೂರು ಕಡೆಗೆ ಮದುವೆಗೆ ಬರಲಿಕ್ಕೆ ಚಾನ್ಸ್ ಸಿಕ್ಕಿದ್ರೆ ಬನ್ನಿ. ಹಾಗೆ ಬೇಗ ಬಂದರೆ ಬೆಳಿಗ್ಗೆ ಅಂದರೆ ದಿಬ್ಬನ ಹೊರಡುವಾಗ ಬಂದರೆ ಈ ಶಾಸ್ತ್ರವನ್ನು ನೋಡಲಿಕ್ಕೆ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಒಬ್ಬರಿಗೊಬ್ಬರು ಶೇರ್ ಮಾಡಿ ಹಾಗೆ ಕೊನೆಯದಾಗಿ ಅಕ್ಷತೆ ಹಾಕಿ ಮದುಮಗಳನ್ನು ಕರ್ಕೊಂಡು ಹೋಗುವಂಥದ್ದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವೆಲ್ಲ ಹಾಲ್ನ ಒಳಗಡೆ ಹೋಗ್ತಾ ಇದ್ದೇವೆ. ಹಾಗೆ ಇವಾಗ ಹೋದ ತಕ್ಷಣ ಎಂಗೇಜ್ಮೆಂಟ್ ಆಗಲಿಕ್ಕೆ ಉಂಟು. ಯಾಕಂದರೆ ಮದುವೆ ಫಿಕ್ಸ್ ಆಗುವಾಗ ಇವರದ್ದು ರಿಂಗ್ ಎಕ್ಸ್ಚೇಂಜ್ ಆ ಥರ ಏನೂ ಆಗಿರಲಿಲ್ಲ, ಬರೀ ಬಾಯಿ ಮಾತಲ್ಲಿ ಮದುವೆ ಫಿಕ್ಸ್ ಆಗಿರುವಂಥದ್ದು. ಹಾಗಾಗಿ ಆ ಥರ ಆಗಿದ್ದರೆ ನಮ್ಮಲ್ಲಿ ಎಂಗೇಜ್ಮೆಂಟ್ ಅನ್ನೋದನ್ನು ನಾವು ಹಾಲಲ್ಲೇ ಮಾಡ್ತೀವಿ. ಅಂದರೆ ಮದುವೆ ದಿವಸನೇ ಮೊದಲು ಎಂಗೇಜ್ಮೆಂಟ್ ಮಾಡುವಂಥದ್ದು, ಅಂದರೆ ರಿಂಗ್ ಎಕ್ಸ್ಚೇಂಜ್ ಮಾಡುವಂಥದ್ದು, ಹಾಗೆ ಎಂಗೇಜ್ಮೆಂಟಿಗೆ ಕೊಡಬೇಕಾದ ಸಾರಿಯನ್ನು ಆ ದಿವಸ ಕೊಡುವಂಥದ್ದು. ಆ ನಂತರ ಮದುವೆ ಸಾರಿ ಅಂದರೆ ದಾರಿ ಸೀರೆ ಅಂತ ಹೇಳ್ತಾರಲ್ವ, ಆ ನಂತರ ದಾರಿ ಸೀರೆಯನ್ನು ಮದುಮಗಳಿಗೆ ಕೊಡುವಂಥದ್ದು. ಆನಂತರ ಆ ಸಾರಿಯನ್ನು ಮದುಮಗಳು ಹೋಗಿ ಉಟ್ಟು ರೆಡಿಯಾಗಿ ಬರಲಿಕ್ಕೆ, ಆನಂತರ ತಾಳಿ ಕಟ್ಟುವ ಶಾಸ್ತ್ರ ಎಲ್ಲ ಇದೆ. ಅದನ್ನು ಆನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಎಸ್, ಇಲ್ಲಿಗೆ ಮದುವೆ ಶಾಸ್ತ್ರಗಳೆಲ್ಲ ಮುಗಿಯಿತು. ಇದು ಕೊನೆಯದಾಗಿ ಮದುಮಗಳನ್ನು ಮದುಮಗನ ಕಡೆಯವರಿಗೆ ಒಪ್ಪಿಸುವಂಥದ್ದು. ಇದಂತೂ ತುಂಬ ಎಮೋಷ್ನಲ್ ಆಗಿರುತ್ತೆ. ಅದು ಹೇಳುವಂಥದ್ದಾಗಿರ್ಬೋದು, ನಮ್ಮ ಮಗಳನ್ನು ನಿಮ್ಮ ಮನೆಗೆ ನಾವು ಕಳಿಸ್ತಾ ಇದ್ದೇವೆ ಅಂತೆಲ್ಲ ಹೇಳುವಾಗ ತುಂಬ ಎಮೋಷ್ನಲ್ ಆಗಿರುತ್ತೆ. ಹಾಗೆ ಇದಾದ ನಂತರ ನೆಕ್ಸ್ಟ್ ಇದು ಊಟ ಬಡಿಸುವಾಗ ಒಂದು ಶಾಸ್ತ್ರ ಇದೆ. ಶಾಸ್ತ್ರ ಅಂದರೆ ಮದುಮಗಳು ಮದುಮಗನಿಗೆ ಊಟ ಬಡಿಸ್ಲಿಕ್ಕುಂಟು. ಹಾಗೆ ಬಡಿಸೋದಕ್ಕಿಂತ ಮೊದಲು ಅವಳಿಗೆ ಆ ಮದುಮಗ ಏನಾದರೂ ಗಿಫ್ಟ್ ಮಾಡಬೇಕು. ಅದು ಚಿನ್ನ ಏನಾದರೂ ಆಗುತ್ತೆ, ಅದು ಗಿಫ್ಟ್ ಮಾಡಲಿಕ್ಕುಂಟು. ಇದೊಂಥರ ಶಾಸ್ತ್ರ. ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂದರೆ ಮದುಮಗ ಏನು ಕೊಡ್ತಾರೆ ಅಂತೇಳಿ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ನೋಡುವಂಥ ಒಂದು ಶಾಸ್ತ್ರ. ಹಾಗೆ ಇಲ್ಲಿ ಕೂಡ ನೋಡಿ, ಇವಾಗ ನಾವು ಮದುಮಗ ಏನು ಕೊಡ್ತಾರೆ ಅಂತ ನೋಡೋಣ. ಇವಾಗ ನೋಡಿ ಗಿಫ್ಟ್ ಮಾಡಿದ್ರು. ನೋಡುವ ಏನಿರ್ಬೋದು ಆ ಗಿಫ್ಟಲ್ಲಿ ಅಂತ ಹೇಳಿ. ಯಾವ ಜ್ಯುವೆಲ್ರಿ ಇರ್ಬೋದು, ನೋಡಿ ಅವರು ಕೂಡ ನೋಡಿ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರಲ್ವ ಏನು ಹಾಕ್ತಾರೆ ಅಂತೇಳಿ. ಅದಕ್ಕೆ ಕೂಡ ಎಂಟಿ ಬಾಕ್ಸ್ ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಇವಾಗ ನೋಡಿ ಆ್ಯಕ್ಚುಲಿ ಪ್ರೈಸ್ ಇವಾಗ ಅಂದರೆ ಗಿಫ್ಟ್ ಮಾಡ್ತಾ ಇದ್ದಾರೆ ನೋಡಿ. ಅವರು ಊಟ ಬಡಿಸುವಾಗ ಆ ಮದುಮಗಳಿಗೆ ನೀಡಿರುವಂಥದ್ದು ನೆಕ್ಲೆಸ್ ತುಂಬಾ ಚೆನ್ನಾಗಿತ್ತು. ಈಗ ನೀವೇ ನೋಡ್ಬೋದಲ್ಲಿ ಹಾಕ್ತಾ ಇದ್ದಾರೆ. ಇದಾದ ನಂತರ ಮದುಮಗಳು ಮದುಮಗನಿಗೆ ಊಟವನ್ನು ಬಡಿಸ್ತಾಳೆ. ಹಾಗೆ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಇಲ್ಲಿಗೆ ಫೈನಲ್ ಮುಗಿಯಿತು. ಆನಂತರ ಮದುಮಗಳು ಹಾಗೂ ಮದುಮಗನನ್ನು ಕರ್ಕೊಂಡು ಅವರು ಅಂದರೆ ಗಂಡಿನ ಮನೆಗೆ ಹೋಗ್ತಾರೆ. ಅಲ್ಲಿ ಹಾಲು ಕುಡಿಲಿಕ್ಕುಂಟು. ಆನಂತರ ಕೆಲವರು ಮದುಮಗಳನ್ನು ಅಲ್ಲೇ ಒಂದು ದಿವಸ ಕೂತ್ಕೊಳ್ಳಿಸ್ತಾರೆ. ಇಲ್ಲದಿದ್ದರೆ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ, ನೆಕ್ಸ್ಟ್ ಡೇ ಕಳಿಸ್ತಾರೆ. ಈ ಥರ ಕೆಲವರ ಶಾಸ್ತ್ರದಲ್ಲಿ ಕೆಲವು ರೀತಿ ಇರುತ್ತೆ. ಹಾಗೆ ಇವತ್ತಿನ ನನ್ನ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.